ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಕರೋನಾ ಲಾಕ್ಡೌನ್ ಟೈಮಲ್ಲಿ ನಿಮ್ಗೆ ಯಾರಿಗೂ ಕಾಲೇಜಸ್ ನಡೀತಾ ಇಲ್ಲ. ಆದ್ರಿಂದ ನಾನು ನಿಮ್ಮೆಲ್ರಿಗೂ ಕೂಡ ಒಂದು ಸಣ್ಣ ಫೇವರ್ ಮಾಡಬೇಕು ಅಂತ ಡಿಪ್ಲೊಮೊ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿ ಥರ್ಡ್ ಸೆಮ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿರುವಂತಹ CCN ಸಬ್ಜೆಕ್ಟನ್ನು ನಾನು ನಿಮಗೆ ಕೋಚಿಂಗ್ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅದಕ್ಕಿಂತ ಮುಖ್ಯವಾಗಿ ನಾನು ಹೇಳಬೇಕಾಗಿರೋ ವಿಷಯ ಏನಂದರೆ, ನಿಮ್ಮ ಕ್ಲಾಸಸ್ಸಿನ ಪಾಠಗಳಿಗೆ ಇದು ಪರ್ಯಾಯ ಅಲ್ಲ. ನೀವು ಫ್ರೀ ಇರೋದ್ರಿಂದ ಇದನ್ನು ನೀವು ಒಂದು ರೆಫರೆನ್ಸ್ ಮಟೀರಿಯಲ್ ಆಗಿ ಅಷ್ಟೇ ತಗೊಳ್ಳಿ. ನಿಮ್ಮ ಮೂಲ ಸಿಲೆಬಸ್ಸು ಮತ್ತು ಮೂಲ ಲೆಕ್ಚರರ್ಸ್ ಏನು ಪಾಠ ಮಾಡ್ತಾರೆ ಅದನ್ನು ಮಾತ್ರ ಸೀರಿಯಸ್ ಆಗಿ ಗಮನ ಕೊಡಿ. ಸೊ ಬನ್ನಿ, ಹಾಗಾದರೆ ಕ್ಲಾಸಸ್ನ ಶುರು ಮಾಡೋಣ. ಸೊ ನಿಮ್ಮೆಲ್ಲ ಥರ ಸಿಲೆಬಸ್ ಕಾಪಿ ಇದೆ ಅಲ್ವಾ? ಸೊ ಮೊದಲನೇ ಚಾಪ್ಟರ್ ಬಂದ್ಬಿಟ್ಟು ರೇಡಿಯೋ ಕಮ್ಯುನಿಕೇಷನ್. ಸೊ ಇನ್ನು ರೇಡಿಯೋ ಕಮ್ಯುನಿಕೇಷನ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ. ನಾನಿಲ್ಲಿ ಕನ್ನಡ ಮತ್ತು ಇಂಗ್ಲೀಷು ಎರಡೂ ಮಿಕ್ಸ್ ಮಾಡಿ ಮಾತಾಡೋದು ಏನಕ್ಕೆ ಅಂದರೆ, ನಮ್ಮ ಈ ಕ್ಲಾಸಸ್ಸು ರೂರಲ್ ವಿದ್ಯಾರ್ಥಿಗಳಿಗೆ ಸಹ ತುಂಬ ಈಸಿಯಾಗಿ ಕನೆಕ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಆಗ್ಬೋದಲ್ವಾ? ಸೊ ಯೂನಿಟ್ ನಂಬರ್ 1, ರೇಡಿಯೋ ಕಮ್ಯುನಿಕೇಷನ್. ಸೊ ಬಿಫೋರ್ ಗೋಯಿಂಗ್ ಟು ರೇಡಿಯೋ ಕಮ್ಯುನಿಕೇಷನ್ ವಿ ಮಸ್ಟ್ ನೋ ವಾಟ್ ಈಸ್ ಕಮ್ಯುನಿಕೇಷನ್. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಟರ್ಮು ತುಂಬ ಈಸಿಯಾಗಿ ಗೊತ್ತಿರುವಂಥದ್ದೇ. ಕಮ್ಯುನಿಕೇಷನ್ ಅಂತ ನಾವು ತುಂಬ ಕಡೆ ಬಳಸ್ತಾ ಇರ್ತೀವಿ. ಅಂದರೆ ಫೋನಲ್ಲಿ ಮಾತಾಡುವಾಗ ಆಗಿರ್ಬೋದು, ನ್ಯೂಸ್ ಪೇಪರಲ್ಲಿ ನಾವು ಯಾವ ಥರ ಇನ್ಫಾರ್ಮೇಷನನ್ನು ತಗೊಳ್ಳುವಾಗ ಆಗಿರ್ಬೋದು, ಅಥವಾ ಟಿವಿನಲ್ಲಿ ಏನನ್ನಾದರೂ ಗಮನಿಸುವಾಗ, ಅದೆಲ್ಲದನ್ನು ಕೂಡ ವಿ ಕಾಲ್ ಇಟ್ ಆಸ್ ಎ communication. So basically communication is a process of exchange of information between one point to another point. So ಇದು ನಿಮಗೆ ಡೆಫಿನೇಷನ್. ಅಂದರೆ ಇದೇನಾಗ್ತದೆ, ಮಾಹಿತಿ ಅನ್ನೋದು ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಇಲ್ಲಿ ಒನ್ ಪಾಯಿಂಟ್ ಅನದರ್ ಪಾಯಿಂಟ್ ಅಂದ್ವಲ್ವಾ, ಆ ಒನ್ ಪಾಯಿಂಟ್ ಸೋರ್ಸ್, ಅನದರ್ ಪಾಯಿಂಟ್ ಈಸ್ ಡೆಸ್ಟಿನೇಷನ್. ಯಾರು ಮೆಸೇಜನ್ನು ಕಳಿಸ್ತಾರೆ ಹಿ ಈಸ್ ಕಾಲ್ಡ್ ಆಸ್ ಎ ಸೋರ್ಸ್, ಯಾರು ಮೆಸೇಜನ್ನು ತಗೋತಾರೆ ಹಿ ಈಸ್ ಕಾಲ್ಡ್ ಆಸ್ ಎ ರಿಸೀವರ್. ಸೊ ಲೇಟರ್ ಆನ್ ನಮಗೆ ನಾವಿಲ್ಲಿ ಏನನ್ನ ಕಳಿಸ್ತೀವಿ, ಇನ್ಫಾರ್ಮೇಶನ್ ಅನ್ನ ಕಳಿಸ್ತೀವಿ. ಆದರೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸಿಗ್ನಲ್. ಯಾವ್ದ್ರ ಮೂಲಕ ಕಳಿಸ್ತೀವಿ? ವಿ ಆರ್ ಯೂಸಿಂಗ್ ಎ ಮೀಡಿಯಂ, ವೆದರ್ ಇಟ್ ಈಸ್ ಎ ಗೈಡೆಡ್ ಮೀಡಿಯಂ ಆರ್ ಎ ನಾಟ್ ಗೈಡೆಡ್ ಮೀಡಿಯಂ. ಅದ್ರ ಬಗ್ಗೆ ಲೇಟರ್ ಆನ್ ನಾನು ಮತ್ತೆ ಮಾತಾಡ್ತೀನಿ. ಆದರೆ ಇಲ್ಲಿ ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಚಾನೆಲ್ ಇರುತ್ತೆ, ರಿಸೀವರ್ ಇರುತ್ತೆ. ಸೊ ಇದಿಷ್ಟು ಒಂದು ನಿಮ್ಮ ಮೈಂಡಲ್ಲಿ ಇರಬೇಕಾದಂಥ ವಿಷಯ. ಸೊ ಒನ್ಸ್ ಅಗೈನ್, communication is a process of exchanging the information between the source and destination through the media. ಆಗ್ಬೋದಲ್ವಾ? ಸೊ ಲೇಟರ್ ಆನ್ ಸ್ನೇಹಿತರೆ, ವಾಟ್ ಈಸ್ ಎ ಸಿಗ್ನಲ್? ಸೊ ನಾವು ಹೇಳಿದ್ವಲ್ವಾ, ಚಾನಲ್ ಇರುತ್ತೆ, ವಿ ಆರ್ ಸೆಂಡಿಂಗ್ ಎ ಮೆಸೇಜ್ ಇನ್ ದ ಫಾರ್ಮ್ ಆಫ್ ಸಿಗ್ನಲ್ ಥ್ರೂ ದಿ ಚಾನಲ್ ಅಂತ ಹೇಳಿದ್ವಿ. ಸೊ ಎನಿ ಮೆಸೇಜ್ ಈಸ್ ಕಾಲ್ಡ್ ಆಸ್ ಎ ಸಿಗ್ನಲ್. ಬೇಸಿಕಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಅನಲಾಗ್ ಸಿಸ್ಟಮ್ಸ್ ಅಲ್ಲಿ ಸೈನುಸಾಯ್ಡಲ್ ವೇವ್ಸ್ ಅನ್ನ ಸಿಗ್ನಲ್ ಆಗಿ ಯೂಸ್ ಮಾಡ್ತೀವಿ. ಡಿಜಿಟಲ್ ಕಮ್ಯುನಿಕೇಶನ್ ಮೆಥಡ್ ಅಲ್ಲಿ ಡಿಸ್ಕ್ರೀಟ್ ಸಿಗ್ನಲ್ಸ್ ಅನ್ನ ಸಿಗ್ನಲ್ ಆಗಿ ಯೂಸ್ ಮಾಡ್ತೀವಿ. ಸೊ ಹಾಗಾದ್ರೆ ನಾವು ಹೇಳಿದ್ವಿ ನಿಮಗೆ, ಅಂದ್ರೆ ದ ಪ್ರೋಸೆಸ್ ಆಫ್ ಎಕ್ಸ್ಚೇಂಜಿಂಗ್ ಆಫ್ ಇನ್ಫಾರ್ಮೇಶನ್ ಅಥವಾ ಸೆಂಡಿಂಗ್ ಎ ಮೆಸೇಜ್ ಫ್ರಮ್ ಒನ್ ಪಾಯಿಂಟ್ ಟು ಅದರ್ ಪಾಯಿಂಟ್ ಇಸ್ ನೋನ್ ಆಸ್ ದಿ ಕಮ್ಯುನಿಕೇಶನ್ ಅಂತ. ಸೊ ವಾಟ್ ಈಸ್ ಮೆಸೇಜ್? ಆ ಇನ್ಫಾರ್ಮೇಶನ್ ಏನಿದು ಅಂದ್ರೆ, ದಟ್ ಮೈಟ್ ಬಿ ಎನಿ ಟೆಕ್ಸ್ಟ್, ಇಮೇಜ್, ವಿಡಿಯೋ, ವಾಯ್ಸ್ ಆರ್ ಕಾಂಬಿನೇಷನ್ ಆಫ್ ಆಲ್ ದೀಸ್ ಕೈಂಡ್ಸ್. ಸೊ ನಮ್ಗೇನಾಗುತ್ತೆ ನೋಡಿ, SMS ಬಂದಾಗ ಕೇವಲ ಟೆಕ್ಸ್ಟ್ ಮಾತ್ರ ಬರುತ್ತೆ. ಆದರೆ ನೀವು ವಾಟ್ಸಪ್ಪಲ್ಲಿ ಯೂಸ್ ಮಾಡುವಾಗ ಇಮೇಜ್ಗಳನ್ನ ಕಳಿಸ್ಬೋದು. ಆಮೇಲೆ ವಿ ಟ್ರಾನ್ಸ್ಫರು ಮತ್ತೆ ಈವನ್ ನಿಮಗೆ ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಆಡಿಯೋ ಕಳಿಸ್ಬೋದು ಮತ್ತೆ ವಿಡಿಯೋಗಳನ್ನ ಕಳಿಸ್ಬೋದು. ಸೊ ಈ ರೀತಿ ಏನಾಗುತ್ತೆ, ಮೆಸೇಜ್ ಕ್ಯಾನ್ ಬಿ ಟೆಕ್ಸ್ಟ್, ವಿಡಿಯೋ, ಆಡಿಯೋ ಆರ್ ಇಮೇಜ್. ಗೊತ್ತಾಯ್ತು? ಸೊ ಈ ಕಮ್ಯುನಿಕೇಶನ್ ಇರುವಂತ ಒಂದು ಬೇಸಿಕ್ ಟೈಪ್ಸ್ ಅನ್ನ ನಾವೀಗ ತಿಳ್ಕೊತಾ ಬರೋಣ. ಮೇಜರ್ ಆಗಿ ನಾನು ಇಲ್ಲಿ ನಿಮಗೆ 5 ಕ್ಯಾಟಗರೀಸ್ ಬಗ್ಗೆ ಮಾತಾಡ್ತೀನಿ. ಅದರಲ್ಲಿ ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಒನ್ ವೇ ಕಮ್ಯುನಿಕೇಶನ್, ಟೂ ವೇ ಕಮ್ಯುನಿಕೇಶನ್. ಸೆಕೆಂಡ್ ಕ್ಯಾಟಗರಿ ಡಿಜಿಟಲ್ ಕಮ್ಯುನಿಕೇಶನ್, ಅನಲಾಗ್ ಕಮ್ಯುನಿಕೇಶನ್. ಥರ್ಡ್ ಕ್ಯಾಟಗರಿ ಬೇಸ್ ಬ್ಯಾಂಡ್ ಕಮ್ಯುನಿಕೇಶನ್ ಮತ್ತೆ ಬ್ರಾಡ್ ಬ್ಯಾಂಡ್ ಕಮ್ಯುನಿಕೇಶನ್. ಫೋರ್ತ್ ಕ್ಯಾಟಗರಿ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್ ಮತ್ತೆ ಬ್ರಾಡ್ಕಾಸ್ಟಿಂಗ್ ಕಮ್ಯುನಿಕೇಶನ್. ಫಿಫ್ತ್ ಕ್ಯಾಟಗರಿ ಬಂದ್ಬಿಟ್ಟು ವೈರ್ಡ್ ಮತ್ತೆ ವೈರ್ಲೆಸ್. ಬೇಸ್ಡ್ ಆನ್ ಡಿಫರೆಂಟ್ ಫ್ಯಾಕ್ಟರ್ಸ್ ನಾವು ಈ ಜನರಲ್ 5 ಕ್ಯಾಟಗರೀಸ್ ಅನ್ನ ಅಬ್ಸರ್ವ್ ಮಾಡ್ತಿದ್ದೀವಿ. ಸೊ ಇದರ ನಮಗೆ ಫಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಒನ್ ವೇ ಕಮ್ಯುನಿಕೇಶನ್ ಅಂಡ್ ಟೂ ವೇ ಕಮ್ಯುನಿಕೇಶನ್. ಸೊ ಇನಿಷಿಯಲಿ ಒನ್ ವೇ ಕಮ್ಯುನಿಕೇಶನ್. ವಾಟ್ ಈಸ್ ಒನ್ ವೇ ಕಮ್ಯುನಿಕೇಶನ್? ನೋಡಿ, ಆ ಟರ್ಮ್ ಅಲ್ಲಿ ನಿಮಗೆ ತುಂಬಾ ಸುಲಭವಾಗಿ ಅದರ ಡೆಫಿನೇಷನ್ ಕೂತಿದೆ. ಸೊ ಯು ಪೀಪಲ್ ಆಲ್ರೆಡಿ ನೋ ದಟ್ ವಾಟ್ ಈಸ್ ಕಮ್ಯುನಿಕೇಶನ್ ಅಂತ. ಅಲ್ಲಿ ಒನ್ ವೇ ಅನ್ನೋದಕ್ಕೆ ಮೀನಿಂಗ್ ಅನ್ನ ಕಂಡುಹಿಡ್ಕೊಂಡ್ರೆ ನಿಮಗೆ ಡಿಫೈನ್ ಒನ್ ವೇ ಕಮ್ಯುನಿಕೇಶನ್ಗೆ ತುಂಬಾ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಅಂದ್ರೆ ದ ಕಮ್ಯುನಿಕೇಶನ್ ಪ್ರೋಸೆಸ್ ಹ್ಯಾಪನಿಂಗ್ಸ್ ಓನ್ಲಿ ಇನ್ ಒನ್ ಡೈರೆಕ್ಷನ್, ಅಥವಾ ದ ಮೆಸೇಜ್ ಇಸ್ ಟ್ರಾನ್ಸ್ಮಿಟಿಂಗ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಇಲ್ಲಿ ವೈಸ್ ವರ್ಸ ಆಗೋದಿಲ್ಲ. ಸೊ ಯಾವುದೇ ಒಂದು ಸಂದೇಶ ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇದ್ರೆ ಅದನ್ನ ನಾವು ಒನ್ ವೇ ಕಮ್ಯುನಿಕೇಶನ್ ಅಂತ ಕರಿತೀವಿ. ಸೊ ಗೊತ್ತಾಯ್ತಲ್ವಾ? ಎನಿ
communication method in which the message is transferring in one direction, that is from source to destination. ನೋಡಿ, ನಾನು ನಿಮಗೆ ಇವಾಗ ಪಾಠ ಮಾಡ್ತಾ ಇರೋದು ನಿಮಗೆ ಕನ್ವೆ ಆಗ್ತಾ ಇದೆ, ಆದ್ರೆ ನೀವು ನನ್ನ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಒನ್ ವೇ ಕಮ್ಯುನಿಕೇಶನ್. ಮತ್ತೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡಬೇಕು ಅಂತ ಹೇಳಿದ್ರೆ ಟಿವಿ, ರೇಡಿಯೋ. ಇಲ್ಲೇನಾಗುತ್ತೆ, ನಿಮಗೆ ಮಾಹಿತಿ ಸಿಗುತ್ತೆ ಬಿಟ್ರೆ ರಿಯಲ್ ಟೈಮ್ ಅಲ್ಲಿ ಯು ಕ್ಯಾನಾಟ್ ಕಮ್ಯುನಿಕೇಟ್ ವಿತ್ ದೋಸ್ ಪೀಪಲ್ ಅಲ್ವಾ, ನೀವು ಮಾತಾಡಿದ ಅವ್ರಿಗೆ ಕೇಳಿಸೋದಿಲ್ಲ. ಸೊ ಈ ರೀತಿ ಇದ್ರೆ ಅದು ಒನ್ ವೇ ಕಮ್ಯುನಿಕೇಶನ್. ನೆಕ್ಸ್ಟ್ ಬಂದ್ಬಿಟ್ಟು ಟೂ ವೇ ಕಮ್ಯುನಿಕೇಶನ್. ದ ಕಮ್ಯುನಿಕೇಶನ್ ಪ್ರೋಸೆಸ್ ಇನ್ ವಿಚ್ ದ ಮೆಸೇಜ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಇನ್ ಈದರ್ ಡೈರೆಕ್ಷನ್, ಅಥವಾ ಸೋರ್ಸ್ ಟು ಡೆಸ್ಟಿನೇಷನ್, ಡೆಸ್ಟಿನೇಷನ್ ಟು ಸೋರ್ಸ್ ಮೆಸೇಜು ಪಾಸ್ ಆಗ್ತಾ ಇದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಟೂ ವೇ ಕಮ್ಯುನಿಕೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಫೋನಲ್ಲಿ ಮಾತಾಡ್ತಾ ಇಡುವಾಗ ಏನಾಗುತ್ತೆ, ನೀವು ಇಲ್ಲಿಂದ ಕೂಡ ಮಾತಾಡಿ ನಿಮ್ಮ ಮೆಸೇಜ್ ನ ಅವರಿಗೆ ಮುಟ್ಟಿಸೋದ್ರ ಜೊತೆಗೆ ಅದೇ ಕ್ಷಣದಲ್ಲಿ, ಅಂದ್ರೆ ಅದೇ ಕ್ಷಣ ಅನ್ನೋದನ್ನ ನಾವು ಇಂಗ್ಲಿಷ್ ನಲ್ಲಿ ರಿಯಲ್ ಟೈಮ್ ಅಂತ ಹೇಳ್ತೀವಿ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಇನ್ ಸೇಮ್ ಟೈಮ್ ಯು ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್ ಫ್ರಮ್ ದಟ್ ಪಾಯಿಂಟ್. ಅವಾಗ ಅಲ್ಲಿ ನಿಮಗೆ ರಿಸೀವರ್ ಆಗಿ ಯಾರು ಇರ್ತಾರೋ ಅವರೇ ನಿಮಗೆ ಟ್ರಾನ್ಸ್ಮಿಟರ್ ಆಗಿ ಪರಿವರ್ತನೆ ಆಗ್ತಾರೆ. ಸೊ ನೀವು ಇಲ್ಲಿ ಟ್ರಾನ್ಸ್ಮಿಟರ್ ಆಗಿದ್ದರೂ ರಿಸೀವರ್ ಆಗ್ತೀರಿ. ಸೊ ದ ಕಮ್ಯುನಿಕೇಶನ್ ಪ್ರೋಸೆಸ್ ಇನ್ ವಿಚ್ ದ ಮೆಸೇಜ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಬೋತ್ ದ ಡೈರೆಕ್ಷನ್, ಟೂ ಡೈರೆಕ್ಷನ್, ಇಟ್ ಈಸ್ ಕಾಲ್ಡ್ ಆಸ್ ದಿ ಟೂ ವೇ ಕಮ್ಯುನಿಕೇಶನ್. ಸೊ ಈ ಟೂ ವೇ ಕಮ್ಯುನಿಕೇಶನ್ ಅಲ್ಲಿ ಮತ್ತೆ ನಾವು ಸಬ್ ಕ್ಲಾಸಸ್ ಅನ್ನ ಮಾಡಿದ್ದೀವಿ. ಅದೇನು ಅಂದ್ರೆ ಹಾಫ್ ಡ್ಯೂಪ್ಲೆಕ್ಸ್ ಮತ್ತೆ ಫುಲ್ ಡ್ಯೂಪ್ಲೆಕ್ಸ್. ಸೊ ಹಾಫ್ ಡ್ಯೂಪ್ಲೆಕ್ಸ್, ವಾಟ್ ಈಸ್ ಹಾಫ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಶನ್? The communication process in which both the direction communication is possible but not at the same time. Andre we can transfer the message to and fro from the both the points but not at the same time. ಈಗ ಏನಾಗುತ್ತೆ ನೋಡಿ, ವಾಕಿ ಟಾಕಿ ಇರುತ್ತೆ ಪೊಲೀಸ್ ಅವ್ರ ಹತ್ರ ಅಲ್ವಾ, ಅಥವಾ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಮಾಡೋರ ಹತ್ರ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದು ವಿಷಯವನ್ನ ಮಾತಾಡಿ ಓವರ್ ಅಂತ ಹೇಳಿದ್ಮೇಲೆ ಆ ಕಡೆಯಿಂದ ನಾವು ಮಾತನ್ನ ಕೇಳಿಸ್ಕೋಬಹುದು. ಇಲ್ಲಿ ಟೂ ವೇ ಕಮ್ಯುನಿಕೇಶನ್ ಆಗ್ತಾ ಇದೆ, ಆದ್ರೆ ಒಂದೇ ಸಮಯದಲ್ಲಿ ಆಗ್ತಾ ಇಲ್ಲ. ಸೊ ಇನ್ಫಾರ್ಮೇಶನ್ ಕ್ಯಾನ್ ಬಿ ಸೆಂಟ್ ಇನ್ ಬೋತ್ ದ ಡೈರೆಕ್ಷನ್ ಬಟ್ ನಾಟ್ ಇನ್ ಎ ಸೇಮ್ ಟೈಮ್. ದಟ್ ಈಸ್ ಕಾಲ್ಡ್ ಆಸ್ ದಿ ಹಾಫ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಶನ್. ನೆಕ್ಸ್ಟ್ ಬಂದ್ಬಿಟ್ಟು ಫುಲ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಶನ್. ದ ಇನ್ಫಾರ್ಮೇಶನ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಇನ್ ಬೋತ್ ದ ಡೈರೆಕ್ಷನ್ ಈವನ್ ಅಟ್ ದಿ ಸೇಮ್ ಟೈಮ್. ಅಂದ್ರೆ ಇಲ್ಲಿ ನಮಗೆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟ ಹಾಗೆ ಟೆಲಿಫೋನ್ ಅಲ್ಲಿ ನಾವು ಯಾಕೆ ಹಾಫ್ ಡ್ಯೂಪ್ಲೆಕ್ಸ್ ನ ಈ ರೀತಿ ನಾವು ಯೂಸ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ, ಹಾಫ್ ಡ್ಯೂಪ್ಲೆಕ್ಸ್ ಅಲ್ಲಿ ಏನಾದ್ರೂ ನೀವು ಮಾತಾಡುವಾಗ ಅಲ್ಲಿರೋರು ಮಾತಾಡಕ್ಕೆ ಶುರು ಮಾಡಿದ್ರೆ ದಟ್ ಕಮ್ಯುನಿಕೇಶನ್ ವಿಲ್ ಇಂಟರಪ್ಟೆಡ್. ಬಟ್ ಇನ್ ಫುಲ್ ಡ್ಯೂಪ್ಲೆಕ್ಸ್ ಅಲ್ಲಿ ಆ ರೀತಿ ಆಗೋದಿಲ್ಲ. ನೀವು ಮಾತಾಡುವಾಗ ಅವ್ರು ಸಡನ್ ಆಗಿ ಮಾತಾಡಿದ್ರೆ ಆ ಶಬ್ದ ಕೂಡ ನಿಮ್ಗೆ ಕನ್ವೆ ಆಗುತ್ತೆ. ಇನ್ನ ಸೆಕೆಂಡ್ ಕ್ಯಾಟಗರಿ ಬಂದ್ಬಿಟ್ಟು ಅನಲಾಗ್ ಕಮ್ಯುನಿಕೇಶನ್ ಮತ್ತೆ ಡಿಜಿಟಲ್ ಕಮ್ಯುನಿಕೇಶನ್. ಸೊ ನಿಮಗೆ ಕಮ್ಯುನಿಕೇಶನ್ ಅಂದ್ರೆ ಗೊತ್ತಿದೆಯಲ್ವಾ. ಸೊ ಈಗ ಅನಲಾಗ್ ಅಂದ್ರೆ ಇಲ್ಲಿ ಸಿಗ್ನಲ್ ಫಾರ್ಮ್ಯಾಟ್ ಅನ್ನ ನಾವು ಬೇಸ್ಡ್ ಆಗಿ ಇಟ್ಕೊಂಡು ಅನಲಾಗ್ ಕಮ್ಯುನಿಕೇಶನ್ ಮತ್ತೆ ಡಿಜಿಟಲ್ ಕಮ್ಯುನಿಕೇಶನ್ ಆಗಿ ಸಬ್ ಕ್ಲಾಸಸ್ ಅನ್ನ ಮಾಡಿರುವಂತದ್ದು. ಸೊ ವಾಟ್ ಈಸ್ ಅನಲಾಗ್ ಕಮ್ಯುನಿಕೇಶನ್ ಅಂದ್ರೆ, ದ ಕಮ್ಯುನಿಕೇಶನ್ ಪ್ರೋಸೆಸ್ ಅಥವಾ ದಿ ಕಮ್ಯುನಿಕೇಶನ್ ಸಿಸ್ಟಮ್ ಇನ್ ವಿಚ್ ಅನಲಾಗ್ ಸಿಗ್ನಲ್ಸ್ ಈಸ್ ಯೂಸಿಂಗ್ ಆಸ್ ಎ ಮೆಸೇಜ್. ಅಂದ್ರೆ ದ ಇನ್ಫಾರ್ಮೇಶನ್ ವಿ ಆರ್ ಸೆಂಡಿಂಗ್ ಇನ್ ದ ಅನಲಾಗ್ ಸಿಗ್ನಲ್ ಫಾರ್ಮ್. ಬೇಸಿಕಲಿ ಅನಲಾಗ್ ಸಿಗ್ನಲ್ ಫಾರ್ಮ್ ಯಾವಾಗಲೂ ಕೂಡ ಟಿಪಿಕಲ್ ಸೈನುಸಾಯ್ಡಲ್ ವೇವ್ ಆಗುತ್ತೆ. ಅಂದ್ರೆ ನೀವು ಸೈನ್ ವೇವ್ ಅಂತ ಕರಿತೀರಿ ಅಲ್ವಾ, ಆ ರೀತಿ ಸೈನ್ ವೇವ್ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ನಮಗೆ ಈವನ್ ನಮಗೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಈ ಕಮ್ಯುನಿಕೇಶನ್ ಅನ್ನು ಮಾಡೋದಕ್ಕಾಗೋದಿಲ್ಲ. ಜೊತೆಲಿ ನಮಗೆ ಇಲ್ಲಿ ಬೇಸ್ಡ್ ಆನ್ ದಿ ಚಾನಲ್ ಏನಾಗುತ್ತೆ, ವಿ ಆರ್ ಗೆಟಿಂಗ್ ಇನ್ ಟು ನಾಯ್ಸ್. ಅಂದ್ರೆ ನಮಗೆ ನಾಯ್ಸ್ ಕೂಡ ಆಡ್ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ದ ಕಮ್ಯುನಿಕೇಶನ್ ಸಿಸ್ಟಮ್ ಇನ್ ವಿಚ್ ದ ಮೆಸೇಜ್ ಇಸ್ ಪಾಸಿಂಗ್ ಇನ್ ದ ಫಾರ್ಮ್ ಆಫ್ ಸೈನುಸಾಯ್ಡಲ್ ವೇವ್, ಇಟ್ ಈಸ್ ನೋನ್ ಆಸ್ ದಿ ಅನಲಾಗ್ ಕಮ್ಯುನಿಕೇಶನ್. ಸೊ ಇಲ್ಲೇನಾಗುತ್ತೆ, ನಾವು ಮೆಸೇಜ್ ನ ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ ವಿ ನೀಡ್ ಟು ಯೂಸ್ ಮಾಡ್ಯುಲೇಷನ್ ಟೆಕ್ನಿಕ್. ಮಾಡ್ಯುಲೇಷನ್ ಅನ್ನೋದನ್ನ ನಿಮಗೆ ಮತ್ತೊಂದು ಕ್ಯಾಟಗರಿಯಾಗಿ ಕೊಟ್ಟಿದ್ದಾರೆ, ಅದನ್ನ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನೋಡೋಣ. ಆದ್ರೆ ಇಲ್ಲಿ ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ ಮತ್ತೆ ಫೇಸ್ ಮಾಡ್ಯುಲೇಷನ್, ಈ ರೀತಿ 3 ಮಾಡ್ಯುಲೇಷನ್ ಕ್ಯಾಟಗರಿನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ಡಿಜಿಟಲ್ ಕಮ್ಯುನಿಕೇಶನ್. ಸೊ ಈ ಸಬ್ ಕ್ಲಾಸಸ್ ಏನಾಗುತ್ತೆ ಅಂದ್ರೆ, ದ ಕಮ್ಯುನಿಕೇಶನ್ ಪ್ರೋಸೆಸ್ ಇನ್ ವಿಚ್ ವಿ ಆರ್ ಯೂಸಿಂಗ್ ಎಸ್ signal to be sent, it is a discrete signal, that is called as a digital communication. ಅಥವಾ ನೀವು ತುಂಬಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, the communication system which uses the discrete signals to be sent, it is known as a digital signal ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ 0 ಮತ್ತೆ 1 ಫಾರ್ಮ್ಯಾಟ್ ಅಲ್ಲಿ ನಿಮ್ಮ ಮೆಸೇಜ್ ಡಿಕೋಡ್ ಆಗಿರುತ್ತೆ. ಸೊ ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇದೆ, ನಿಮಗೆ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅದೇನಂದ್ರೆ, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಡಿಜಿಟಲ್ ಕಮ್ಯುನಿಕೇಶನ್ ದ್ಯಾನ್ ದಿ ಅನಲಾಗ್ ಕಮ್ಯುನಿಕೇಶನ್ ಅಂತ ಕೇಳ್ಬೋದು.
ಈಗ ನಿಮಗೆ ಡಿಜಿಟಲ್ ಇನ್ಫಾರ್ಮೇಶನ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ, ಯಾವುದೇ ಒಂದು ಡಿಸ್ಕ್ರೀಟ್ ಸಿಗ್ನಲ್. ಡಿಜಿಟಲ್ ಕಮ್ಯುನಿಕೇಶನ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ, ಅಂದ್ರೆ ವಿ ಆರ್ ಸೆಂಡಿಂಗ್ ದ ಮೆಸೇಜ್ ಇನ್ ದ ಫಾರ್ಮ್ ಆಫ್ ಡಿಸ್ಕ್ರೀಟ್ ಸಿಗ್ನಲ್ ಬಿಟ್ವೀನ್ ದಿ ಸೋರ್ಸ್ ಅಂಡ್ ಡೆಸ್ಟಿನೇಷನ್, ದಟ್ ಈಸ್ ನೋನ್ ಆಸ್ ಎ ಡಿಜಿಟಲ್ ಕಮ್ಯುನಿಕೇಶನ್. ಸೊ ಈ ಡಿಜಿಟಲ್ ಕಮ್ಯುನಿಕೇಶನ್ ಇರೋ ಅಡ್ವಾಂಟೇಜಸ್ ಯಾವುದು ಹಾಗಾದ್ರೆ, ಡಿಜಿಟಲ್ ಕಮ್ಯುನಿಕೇಶನ್ ಈಸ್ ಮೋರ್ ಚೀಪ್ ಅಂಡ್ ರಿಲಯಬಲ್. The installation process is very easy, and third point is less noise. Fourth point is high accuracy. Fifth point, there will be very less error. We can send video, image, text and voice. 4 formats of the information we can send very easily in digital communication. So ಹಾಗಾದ್ರೆ ಏನು ಇದರ ಡಿಸ್ಅಡ್ವಾಂಟೇಜಸ್ ಅಂದ್ರೆ, we are using higher circuits to send the ಬ್ರಾಡ್ಬ್ಯಾಂಡ್ ಸಿಗ್ನಲ್. ಅಂದ್ರೆ ಇಲ್ಲಿ ನಮಗೆ ಕಮ್ಯುನಿಕೇಶನ್ ಆಗೋದೇನೆ ಬ್ರಾಡ್ಬ್ಯಾಂಡ್. ಫ್ರೆಂಡ್ಸ್, ನಿಮಗೆ ಬೇಸ್ ಬ್ಯಾಂಡ್ ಮತ್ತೆ ಬ್ರಾಡ್ಬ್ಯಾಂಡ್ ಅಂದ್ರೆ ಏನಂತ ಡಿಫ್ರೆನ್ಸ್ ಗೊತ್ತಿರಬೇಕಲ್ವಾ, ಹಾಗಾಗಿ ಕಮ್ಯುನಿಕೇಶನ್ ನೆಕ್ಸ್ಟ್ ಕ್ಲಾಸಸ್ ಬೇಸ್ ಬ್ಯಾಂಡ್ ಕಮ್ಯುನಿಕೇಶನ್ ಮತ್ತೆ ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಶನ್. ಸೊ ವಾಟ್ ಈಸ್ ಬೇಸ್ ಬ್ಯಾಂಡ್? ಎನಿ ಸಿಗ್ನಲ್, ಎನಿ ಮೆಸೇಜ್, ಎನಿ ಇನ್ಫಾರ್ಮೇಶನ್ ಈಸ್ ಕಾಲ್ಡ್ ಆಸ್ ಎ ಬೇಸ್ ಬ್ಯಾಂಡ್ ಅಷ್ಟೇ. ಒಂದ್ ಕಡೆ ಮತ್ತೊಂದ್ ಕಡೆ ಸಿಗ್ನಲ್ ಪಾಸ್ ಆಗ್ತಿದೆ ಅಂದ್ರೆ ದಟ್ ಈಸ್ ನೋನ್ ಆಸ್ ಎ ಬೇಸ್ ಬ್ಯಾಂಡ್ ಕಮ್ಯುನಿಕೇಶನ್. ಬಟ್ ಇದನ್ನ ಯಾಕೆ ಸೆಪರೇಟ್ ಕ್ಯಾಟಗರಿಯಾಗಿ ಮಾಡಿದ್ರು ಅಂದ್ರೆ, ದೇರ್ ವಿಲ್ ಬಿ ನೋ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್ ಪ್ರೋಸೆಸ್ ಇನ್ ದಿ ಡಿವೈಸ್. ಓಕೆನಾ, ವಿ ಆರ್ ಸೆಂಡಿಂಗ್ ದ ಸಿಂಪಲ್ ಇನ್ಫಾರ್ಮೇಶನ್ ವೇರ್ ದರ್ ಇಸ್ ಅ ನೋ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್. ದಟ್ ಕ್ಯಾಟಗರಿ ಆಫ್ ದಿ ಕಮ್ಯುನಿಕೇಶನ್ ಇಸ್ ನೋನ್ ಆಸ್ ದಿ ಬೇಸ್ ಬ್ಯಾಂಡ್ ಕಮ್ಯುನಿಕೇಶನ್. ಸೊ ಇಲ್ಲಿ ಬೇಸ್ ಬ್ಯಾಂಡ್ ಕಮ್ಯುನಿಕೇಶನ್ ಏನಾಗುತ್ತೆ ಅಂದ್ರೆ, ಯು ಕ್ಯಾನ್ ಸೆಂಡ್ ಈವನ್ ಆಸ್ ಅ ಅನಲಾಗ್ ಸಿಗ್ನಲ್ಸ್ ಅಂಡ್ ಡಿಜಿಟಲ್ ಸಿಗ್ನಲ್ಸ್, ಎರಡನ್ನೂ ಕೂಡ ನಾವು ಬೇಸ್ ಬ್ಯಾಂಡ್ ಅಂತ ಕರಿಬಹುದು. ಇದರ ಅಡ್ವಾಂಟೇಜಸ್ ಯಪ್ಪ ಏನಂದ್ರೆ, ಇದು ವೆರಿ ಈಸಿ, ಇನ್ಎಕ್ಸ್ಪೆನ್ಸಿವ್ ಅಂಡ್ ವೆರಿ ಚೀಪರ್. ಸೊ ಡಿಮೆರಿಟ್ಸ್ ಇರುವ ಹಾಗಾದ್ರೆ ಖಂಡಿತ ಇದೆ. ಅಂದ್ರೆ ವಿ ಕ್ಯಾನಾಟ್ ಸೆಂಡ್ ಮಲ್ಟಿಪಲ್ ಸಿಗ್ನಲ್ಸ್ ಅಟ್ ಎ ಸೇಮ್ ಟೈಮ್ ಓವರ್ ಎ ಸಿಂಗಲ್ ಚಾನಲ್ ಅಂತ ಕರಿತೀವಿ. ಬೇಸ್ ಬ್ಯಾಂಡ್ ಮತ್ತೆ ಬ್ರಾಡ್ಬ್ಯಾಂಡ್ ಇರೋ ಮೇನ್ ಡಿಫ್ರೆನ್ಸ್ ಕೂಡ ಇದೇನೆ. ಬ್ರಾಡ್ಬ್ಯಾಂಡ್ ಏನಾಗುತ್ತೆ ಅಂದ್ರೆ, ವಿ ಕ್ಯಾನ್ ಸೆಂಡ್ ಮಲ್ಟಿಪಲ್ ಸಿಗ್ನಲ್ಸ್ ಆನ್ ಎ ಸಿಂಗಲ್ ಕಮ್ಯುನಿಕೇಶನ್ ಚಾನಲ್ ಅಟ್ ಎ ಸೇಮ್ ಟೈಮ್. ಬಟ್ ಬೇಸ್ ಬ್ಯಾಂಡ್ ಅಲ್ಲಿ ಆ ರೀತಿ ಆಗೋಲ್ಲ. ವಿ ಹ್ಯಾವ್ ಟು ಸೆಂಡ್ ಒನ್ ಸಿಗ್ನಲ್ ಲೇಟರ್ ಆನ್ ಅನದರ್ ಸಿಗ್ನಲ್. ಆ ರೀತಿ ಇಲ್ಲೇನಾಗುತ್ತೆ ಅಂದ್ರೆ ನಿಮಗೆ ಟೈಮ್ ಡಿಲೇ ತುಂಬಾ ಆಗುತ್ತೆ. ಸೊ ಬೇಸ್ ಬ್ಯಾಂಡ್ ಕಮ್ಯುನಿಕೇಶನ್ ಡಿಮೆರಿಟ್ಸ್ ಟೈಮ್ ಡಿಲೇ ಅಂತ ಕೂಡ ಹೇಳ್ಬೋದು. ಆದ್ರೆ ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಶನ್ ಅಂದ್ರೆ ದ ಕಮ್ಯುನಿಕೇಶನ್ ಪ್ರೋಸೆಸ್ ಇನ್ ವಿಚ್ ವಿ ಕ್ಯಾನ್ ಸೆಂಡ್ ಮಲ್ಟಿಪಲ್ ಸಿಗ್ನಲ್ಸ್ ಓವರ್ ದಿ ಚಾನಲ್ ಅಟ್ ಎ ಸೇಮ್ ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ಎ ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಶನ್. ಯಾಕಂದ್ರೆ ಇಲ್ಲಿ ಬ್ಯಾಂಡ್ ವಿಡ್ತ್ ತುಂಬಾ ಜಾಸ್ತಿ ಇರೋದ್ರಿಂದ ವಿ ಕ್ಯಾನ್ ಸೆಂಡ್ ಮಲ್ಟಿಪಲ್ ಸಿಗ್ನಲ್ಸ್. ಆದ್ರೆ ಡಿಮೆರಿಟ್ಸ್ ಏನಪ್ಪಾ ಅಂದ್ರೆ, ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಶನ್ ಅಲ್ಲಿ ಅದರ ಸರ್ಕ್ಯೂಟ್ಸ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಕಾಂಪ್ಲೆಕ್ಸ್ ಇದ್ಮೇಲೆ ನಿಮ್ಗೆ ಏನಾಗುತ್ತೆ, ಜಾಸ್ತಿ ಎಕ್ಸ್ಪೆನ್ಸಿವ್ ಇರುತ್ತೆ. ನೆಕ್ಸ್ಟ್ ಕ್ಲಾಸಸ್ ಅಂದ್ರೆ ಸಬ್ ಕ್ಯಾಟಗರೀಸ್ ಬಂದ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್, ಬ್ರಾಡ್ಕಾಸ್ಟ್ ಕಮ್ಯುನಿಕೇಶನ್, ವೇರ್ ದೇರ್ ಇಸ್ ಅ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಈಸ್ ಬಿಟ್ವೀನ್ ಓನ್ಲಿ ಒನ್ ಸೋರ್ಸ್ ಅಂಡ್ ಒನ್ ಡೆಸ್ಟಿನೇಷನ್, ದಟ್ ಈಸ್ ಕಾಲ್ಡ್ ಆಸ್ ದಿ ಒನ್ ಟು ಒನ್ ಕಮ್ಯುನಿಕೇಶನ್. ಅಂದ್ರೆ ದ ಇನ್ಫಾರ್ಮೇಶನ್ ಈಸ್ ಎಕ್ಸ್ಚೇಂಜಿಂಗ್ ಬಿಟ್ವೀನ್ ದಿ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ಇಟ್ ಈಸ್ ನೋನ್ ಆಸ್ ದಿ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಶನ್. ಇವಾಗ ನಾನು ನಿಮಗೆ ಬಿಗಿನಿಂಗ್ ಹೇಳುವಾಗ ಟೆಲಿಫೋನ್ ಬಗ್ಗೆ ಹೇಳಿದೆ. ಸೊ ಇದೇನಾಗುತ್ತೆ ಅಂದ್ರೆ, ಇಬ್ಬರು ಫೋನಲ್ಲಿ ಮಾತಾಡುವಾಗ ಪರ್ಸನ್ ಎ ಅಂಡ್ ಪರ್ಸನ್ ಬಿ, ಓನ್ಲಿ ಇವರಿಬ್ಬರ ಮಧ್ಯೆ ಮಾತ್ರ ಅವ್ರು ಮಾತಾಡೋ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗುತ್ತೆ. ಹಾಗಾದ್ರೆ ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಶನ್ ವೇರ್ ದೇರ್ ಇಸ್ ಎ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದಿ ಒನ್ ಟ್ರಾನ್ಸ್ಮಿಟರ್ ಅಂಡ್ ಮಲ್ಟಿಪಲ್ ರಿಸೀವರ್ಸ್. ಸೊ ನಿಮಗೆ ಟಿವಿನಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಬರುವಾಗ ಅದು ಒಂದೇ ಒಂದು ಚಾನಲ್, ಅಲ್ಲಿ ಟ್ರಾನ್ಸ್ಮಿಟರ್ ಒಬ್ರು ಇರ್ತಾರೆ, ಆದ್ರೆ ಅದು ಅಟ್ ಎ ಟೈಮ್ ಲ್ಯಾಕ್ಸ್ ಟುಗೆದರ್, ಕ್ರೋಸ್ ಟುಗೆದರ್ ಡಿವೈಸ್ಗಳಲ್ಲಿ ಡಿಕೋಡ್ ಆಗುತ್ತೆ. ಎಷ್ಟೇ ಟಿವಿಗಳಲ್ಲಿ ಬೇಕಾದ್ರೂ ನಾವು ಆ ಇನ್ಫಾರ್ಮೇಶನ್ ಅನ್ನ ಡಿಕೋಡ್ ಮಾಡಿ ನಾವು ಅದನ್ನ ಓದಬಹುದು ಅಥವಾ ನೋಡಬಹುದು. ಗೊತ್ತಾಯ್ತಲ್ವಾ? ಸೊ ನಿಮಗೆ ಕಮ್ಯುನಿಕೇಶನ್ ಮತ್ತೆ ಅದರ ಕ್ಲಾಸಸ್ ಗೊತ್ತಾದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ಟಾಪಿಕ್ ಬಂದ್ಬಿಟ್ಟು ಬ್ಲಾಕ್ ಡಯಾಗ್ರಾಮ್ ಆಫ್ ದ ಕಮ್ಯುನಿಕೇಶನ್ ಸಿಸ್ಟಮ್. ಸೊ ನೀವು ಚಿತ್ರದಲ್ಲಿ ನೋಡ್ತಿದ್ದೀರಿ, ಇಲ್ಲಿ ನಿಮಗೆ ಬ್ಲಾಕ್ ಡಯಾಗ್ರಾಮ್ ಆಫ್ ದಿ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನು ಕೊಟ್ಟಿದ್ದೀವಿ. ಅಲ್ಲಿ ಒಂದಷ್ಟು ಪಾಯಿಂಟ್ಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅದೇನಂದ್ರೆ ಇನ್ಪುಟ್ ಸಿಗ್ನಲ್ ಇದೆ, ಅದಾದ ನಂತರ ಟ್ರಾನ್ಸ್ಮಿಟರ್ TX ಅಂತ ಬರೆದಿದ್ದಾರೆ. ಟ್ರಾನ್ಸ್ಮಿಟರ್ ಇಂದ ಕನೆಕ್ಟ್ ಆಗಿರೋದು ಮೀಡಿಯಂ ಅಂದ್ರೆ ಚಾನಲ್, ಅಲ್ಲಿಂದ ಕನೆಕ್ಟ್ ಆಗಿರೋದು ನಿಮಗೆ ರಿಸೀವರ್ ಪಾಯಿಂಟ್ RX. ರಿಸೀವರ್ ಆದ್ಮೇಲೆ ಏನಿದೆ, ನಿಮಗೆ ಔಟ್ಪುಟ್ ಇದೆ. ಹಾಗಾದ್ರೆ ಅಲ್ಲಿ ಮತ್ತೊಂದು ಬ್ಲಾಕ್ ಕಾಣಿಸ್ತಿದೆಯಲ್ಲ, ಅದೇನು ನಾಯ್ಸ್. ಸ್ನೇಹಿತರೆ, ನಾಯ್ಸ್ ಅನ್ನ ನಾವು ಆಡ್ ಮಾಡ್ತಿರೋದಲ್ಲ, ಅದು ಚಾನಲಿನ ಗುಣಗಳಿಗೆ ತಕ್ಕಂತೆ ಆಡ್ ಆಗ್ತಾ ಇರುವಂತಹ ಅನ್ವಾಂಟೆಡ್ ಸಿಗ್ನಲ್. ಸೊ ಎನಿ ಅನ್ವಾಂಟೆಡ್ ಸಿಗ್ನಲ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎ ನಾಯ್ಸ್. ನಿಮಗೆ 1 ಮಾರ್ಕ್ ಅಲ್ಲಿ ಕ್ವಶನ್ ಕೇಳಬಹುದು, ಡಿಫೈನ್ ನಾಯ್ಸ್ ಅಂತ. ಎನಿ ಅನ್ವಾಂಟೆಡ್ ಸಿಗ್ನಲ್ ಇನ್ ದ ಇನ್ಫಾರ್ಮೇಶನ್ ಈಸ್ ನೋನ್ ಆಸ್ ದಿ ನಾಯ್ಸ್. ಸೊ ಹಾಗಾದ್ರೆ ಬ್ಲಾಕ್ ಡಯಾಗ್ರಾಮ್ ಆಫ್ ದಿ
ಕಮ್ಯುನಿಕೇಶನ್ ಸಿಸ್ಟಮ್ ಅಲ್ಲಿ ನೀವು ಫಸ್ಟ್ ಡಯಾಗ್ರಾಮ್ ಅನ್ನು ಬರೀಬೇಕಾಗುತ್ತೆ. ವಾಟ್ ಈಸ್ ಕಮ್ಯುನಿಕೇಶನ್ ಅನ್ನೋದನ್ನ ಮತ್ತೊಂದ್ಸರಿ ಮೆನ್ಷನ್ ಮಾಡಿ. ಸೊ ಕಮ್ಯುನಿಕೇಶನ್ ಈಸ್ ದ ಓವರ್ ಆಲ್ ಪ್ರೋಸೆಸ್ ಆಫ್ ಸೆಂಡಿಂಗ್ ದ ಇನ್ಫಾರ್ಮೇಶನ್ ಬಿಟ್ವೀನ್ ದಿ ಸೋರ್ಸ್ ಅಂಡ್ ಡೆಸ್ಟಿನಿ. ಸೊ ಇಲ್ಲಿ ಸೆಂಡ್ ಮಾಡುವಾಗ ಏನಾಗುತ್ತೆ, ವಿ ಹ್ಯಾವ್ ಟು ಸೆಂಡ್ ಮೆಸೇಜ್ ಸಿಗ್ನಲ್. ಸೊ ವಾಟ್ ಈಸ್ ಅ ಮೆಸೇಜ್ ಸಿಗ್ನಲ್? ಎನಿ ಇನ್ಫಾರ್ಮೇಶನ್ ದಟ್ ವಿಲ್ ಬಿ ಟೆಕ್ಸ್ಟ್, ಇಮೇಜ್, ವಾಯ್ಸ್ ಆರ್ ವಿಡಿಯೋ ಈಸ್ ನೋನ್ ಆಸ್ ದಿ ಮೆಸೇಜ್ ಸಿಗ್ನಲ್. ಆಯ್ತಲ್ಲ. ಸೊ ಮೆಸೇಜ್ ಸಿಗ್ನಲ್ ಅನ್ನ ಡೈರೆಕ್ಟ್ ಆಗಿ ಕೊಡೋದಾ? ಸಾಧ್ಯ ಇಲ್ಲ. ಈಗ ಫೋನಲ್ಲಿ ಏನಾಗುತ್ತೆ, ನಾನು ಮಾತಾಡೋ ವಾಯ್ಸ್ ಇಟ್ ಕ್ಯಾನ್ ನಾಟ್ ಎಲೆಕ್ಟ್ರಿಕಲ್ ಸಿಗ್ನಲ್, ಅಂದ್ರೆ ಎಲೆಕ್ಟ್ರಿಕಲ್ ಡಿವೈಸ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ದಟ್ ಈಸ್ ಲೈಕ್ ಹ್ಯೂಮನ್ ಇನ್ಫಾರ್ಮೇಶನ್, ಅಂದ್ರೆ ನನ್ನ ಒಂದು ಮಾಹಿತಿ ಇರುತ್ತೆ ಅಷ್ಟೇ. ಸೊ ದಟ್ ವಿಲ್ ಬಿ ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ಆದರೆ ಅದು ಮಷಿನ್ ಅಂಡರ್ಸ್ಟ್ಯಾಂಡಬಲ್ ಮತ್ತೆ ಟ್ರಾನ್ಸ್ಫರಬಲ್ ಫಾರ್ಮ್ ಅಲ್ಲಿ ಆಗಬೇಕು ಅಂದ್ರೆ ವಿ ಆರ್ ಯೂಸಿಂಗ್ ಟ್ರಾನ್ಸ್ಡ್ಯೂಸರ್ಸ್ ಅಟ್ ದಿ ಟ್ರಾನ್ಸ್ಮಿಟರ್ ಪಾಯಿಂಟ್. ಸೊ ಅದೇನಾಗುತ್ತೆ, ನೀವು ಯೂಶಲಿ ಫೋನಲ್ಲಿ ಮೈಕ್ರೋಫೋನ್ ಬರುತ್ತಲ್ಲ, ದಟ್ ವಿಲ್ ಬಿ ಯುವರ್ ಟ್ರಾನ್ಸ್ಮಿಟರ್. ಸೊ ನಾವು ಮಾತಾಡಿದ್ದು ಮೈಕ್ರೋಫೋನ್ ಒಳಗಡೆ ಹೋಗಿ ದೇರ್ ದಟ್ ಈಸ್ ಮೆಸೇಜ್ ಸಿಗ್ನಲ್ ಈಸ್ ಕನ್ವರ್ಟಿಂಗ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಸೊ ಅದಾದ್ಮೇಲೆ ನಿಮಗೆ ಚಾನಲ್ಗೆ ಎಂಟರ್ ಆಗುತ್ತೆ. ನಾವು ಟೆಲಿಫೋನ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡಿರೋದ್ರಿಂದ ಇಲ್ಲಿ ಚಾನಲ್ ಬಂದ್ಬಿಟ್ಟು ನಿಮಗೆ ಈ ಜನರಲ್ ಆಗಿ ಬ್ರಾಡ್ಬ್ಯಾಂಡ್ ಅಲ್ಲಿ ನಾವು ಹೇಳುವಾಗ ಏನಾಗುತ್ತೆ, ವೇವ್ ಲೆಂತ್ ಮೂಲಕ ಹೋಗುವಾಗ ಫ್ರೀ ಸ್ಪೇಸ್ ಅನ್ನು ಅದು ಚಾನಲ್ ಆಗಿ ತಗೊಳುತ್ತೆ. ಆದ್ರೆ ಹಳೆ ಕಾಲದಲ್ಲೆಲ್ಲ ನಿಮಗೆ ಟೆಲಿಫೋನ್ ಇತ್ತು, ಯಾವುದು ಅಂದ್ರೆ ಈ ರಿಂಗ್ ಎಲ್ಲ ಮಾಡ್ತಾ ಇದ್ವಿ ಗೊತ್ತಾ, ಆ ರೀತಿ ಫೋನ್ಗಳಿದ್ದಾಗ ಏನಾಗುತ್ತೆ, ವೈರ್ಡ್ ಸರ್ಕ್ಯೂಟ್ ಫೋನ್ಸ್ ಅವು. ಸೊ ಅಲ್ಲೇನಾಗುತ್ತೆ, ನಿಮಗೆ ಕಾಪರ್ ವೈರ್ ನ ಚಾನಲ್ ಆಗಿ ಯೂಸ್ ಮಾಡ್ತಾ ಇದ್ರು. ಸೊ ಕಮ್ಯುನಿಕೇಶನ್ ಪ್ರೋಸೆಸ್ದು ಡೆಫಿನೇಷನ್ ಬರ್ದ್ರಿ. ಆಮೇಲೆ ಟ್ರಾನ್ಸ್ಮಿಟರ್ ಡಿವೈಸ್ ಬಗ್ಗೆ ಮಾತಾಡ್ತಿದ್ದೀರಿ. ಟ್ರಾನ್ಸ್ಮಿಟರ್ ಈಸ್ ಎ ಕಾಂಬಿನೇಷನ್ ಆಫ್ ದಿ electric components or the circuits which is using the modulation technique to convert the information into electrical signal. That electrical signal may be varying voltage or current. ಅಂದ್ರೆ ಆ ಟ್ರಾನ್ಸ್ಡ್ಯೂಸರ್ ಅಲ್ಲಿ ಮಾಡ್ಯುಲೇಟೆಡ್ ಆದಂತಹ ಮೆಸೇಜ್ ಸಿಗ್ನಲ್ ದಟ್ ವಿಲ್ ಎಂಟರ್ ಇನ್ ಟು ದಿ ಚಾನಲ್. ಸೊ ಚಾನಲ್ ಅಂದ್ರೆ ಇಟ್ ಈಸ್ ಎನಿ ಮೀಡಿಯಂ ವಿಚ್ ಅಲೋಸ್ ಮೆಸೇಜ್ ಸಿಗ್ನಲ್ ಟು ಪಾಸ್ ಥ್ರೂ ಇಟ್. ತನ್ನ ಮೂಲಕ ಯಾವುದೇ ಒಂದು ಸಂದೇಶವನ್ನ, ಯಾವುದೇ ಒಂದು ಸಿಗ್ನಲ್ ಅನ್ನ ಅದು ಹರಿದಾಡೋದಕ್ಕೆ ಬಿಡ್ತಾ ಇದೆ ಅಂದ್ರೆ ಅದನ್ನ ನಾವೇನ್ ಮಾಡ್ತೀವಿ, ಚಾನಲ್ ಅಂತ ಕರಿತೀವಿ. ಆದ್ರೆ ನೋಡಿ, ಕಾಪರ್ ವೈರ್ ಆಗಲಿ ಅಥವಾ ನಿಮಗೆ ವೈರ್ಲೆಸ್ ಹೇಳುವಾಗ ಈ ಫ್ರೀ ಸ್ಪೇಸ್ ಅಲ್ಲಿ ಆಗಿರಲಿ, ಮೆಸೇಜ್ ಸಿಗ್ನಲ್ ಪಾಸ್ ಆದಾಗ ಅಂದ್ರೆ ಅಲ್ಲಿಗೆ ಮೆಸೇಜ್ ಸಿಗ್ನಲ್ ಎಂಟರ್ ಆದಾಗ ದೇರ್ ವಿಲ್ ಬಿ ಆಡಿಂಗ್ ಆಫ್ ಸಮ್ ಅನ್ಇಂಪಾರ್ಟೆಂಟ್ ಅಂದ್ರೆ ಅನ್ನೆಸೆಸರಿ ಅನ್ವಾಂಟೆಡ್ ಸಿಗ್ನಲ್ಸ್. ದಟ್ ಈಸ್ ಕಾಲ್ಡ್ ಆಸ್ ಎ ನಾಯ್ಸ್. ಅಲ್ಲಿ ನಾಯ್ಸ್ ಆಡ್ ಆಗುತ್ತೆ ಅಷ್ಟೇನೆ. ಸೊ ನಾಯ್ಸ್ ಅನ್ನೋದು ಒಂದು ಸೆಪರೇಟ್ ಕ್ಯಾಟಗರಿ ಅಥವಾ ಸೆಪರೇಟ್ ಸರ್ಕ್ಯೂಟ್ ಅಲ್ಲ. ದಟ್ ಈಸ್ ಲೈಕ್ ವರ್ಚುವಲ್. ದಟ್ ಈಸ್ ನೋವೇರ್ ಎಕ್ಸಿಸ್ಟ್ ಇನ್ ದ ಕಮ್ಯುನಿಕೇಶನ್ ಸಿಸ್ಟಮ್. ಬಟ್ ನಾವು ಇಲ್ಲಿ ನಿಮಗೆ ಡಯಾಗ್ರಾಮ್ ಏನು ಕೊಟ್ಟಿದ್ದೀವಿ ಅಂದ್ರೆ ದಟ್ ಈಸ್ ಲೈಕ್ ಎ ರೆಫರೆನ್ಸ್ ಪಾಯಿಂಟ್. ನಿಮ್ಗೆ ಅದು ಆಡ್ ಆಗುತ್ತೆ ಅಂತ ಗೊತ್ತಿರಲಿ. ಸೊ ದ ಚಾನಲ್ ಮೇ ಬಿ ಏನಾಗುತ್ತೆ ನಿಮಗೆ, ಇಫ್ ಇಟ್ ಇಸ್ ಎ ಕನೆಕ್ಟೆಡ್ ಕಾಪರ್ ವೈರ್ ಆಗ್ಬೋದು ಅಥವಾ ಆಪ್ಟಿಕಲ್ ಫೈಬರ್. ಇನ್ ಡಿಜಿಟಲ್ ಕಮ್ಯುನಿಕೇಶನ್ ಪ್ರೋಸೆಸ್ ವಿ ಆರ್ ಯೂಸಿಂಗ್ ವೈಡ್ಲಿ ಆಪ್ಟಿಕಲ್ ಫೈಬರ್ಸ್. ಓಕೆ, ನೆಕ್ಸ್ಟ್ ಇನ್ ವೈರ್ಲೆಸ್ ಅಲ್ಲಿ ವಿ ಆರ್ ಯೂಸಿಂಗ್ ಫ್ರೀ ಸ್ಪೇಸ್. ನಿಮಗೆ ಮೊಬೈಲ್ ಸಿಗ್ನಲ್ಸ್ ಎಲ್ಲಿಂದ ಬರುತ್ತೆ, ಫ್ರೀ ಸ್ಪೇಸ್ ಇಂದ ಬರುತ್ತೆ ಅಲ್ವಾ. ಟವರ್ ಇಂದ ನಿಮ್ಮ ಮೊಬೈಲ್ ಕನೆಕ್ಟ್ ಆಗುವಾಗ ಯಾವುದೇ ರೀತಿ ಕಮ್ಯುನಿಕೇಶನ್ ಚಾನೆಲ್ ಫಿಸಿಕಲ್ ಅಪಿಯರೆನ್ಸ್ ಇರಲ್ಲ. ಫಿಸಿಕಲ್ ಮತ್ತೆ ನಾನ್ ಫಿಸಿಕಲ್ ಅನ್ನೋದನ್ನೇ ನಾವು ವೈರ್ಡ್ ಮತ್ತೆ ನಾನ್ ವೈರ್ಡ್ ಅಂತ ಕರೆಯೋದು, ಅಂದ್ರೆ ವೈರ್ಡ್ ಅಥವಾ ವೈರ್ಲೆಸ್. ಸೊ ಕಮ್ಯುನಿಕೇಶನ್ ಚಾನೆಲ್ ಬಗ್ಗೆ ನಿಮ್ಗೆ ಇವಾಗ ಗೊತ್ತಾಯ್ತು. ರಿಸೀವರ್ ಅಂದ್ರೆ ಟ್ರಾನ್ಸ್ಮಿಟರ್ ಏನ್ ಹೇಳಿದ್ರು ಅದೇ ಡೆಫಿನೇಷನ್, ಬಟ್ ಇಟ್ ಈಸ್ ಡೂಯಿಂಗ್ ಡಿಮಾಡ್ಯುಲೇಷನ್ ಟೆಕ್ನಿಕ್ ಅಥವಾ ಡಿಕೋಡಿಂಗ್ ಟೆಕ್ನಿಕ್. ಅವಾಗ ಏನಾಗುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ ಈಸ್ ಕನ್ವರ್ಟಿಂಗ್ ಇಂಟು ಹ್ಯೂಮನ್ ಅಂಡರ್ಸ್ಟ್ಯಾಂಡಬಲ್ ಫಾರ್ಮ್. ಎಲ್ಲ ಡಯಾಗ್ರಾಮ್, ಅದ್ರ ಜೊತೆ ಟ್ರಾನ್ಸ್ಮಿಟರ್ ಡೆಫಿನೇಷನ್, ಕಮ್ಯುನಿಕೇಶನ್ ಫಸ್ಟ್ ಕಮ್ಯುನಿಕೇಶನ್ ಡೆಫಿನೇಷನ್, ನಾಯ್ಸ್ ಡೆಫಿನೇಷನ್, ಜೊತೆಲಿ ಮಾಡ್ಯುಲೇಷನ್ ಪ್ರೋಸೆಸ್ ಆಗೋದನ್ನ ಟ್ರಾನ್ಸ್ಮಿಟರ್ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು. ಟ್ರಾನ್ಸ್ಮಿಟರ್ದು ಡೆಫಿನೇಷನ್ ಬರೀಬೇಕು. ಚಾನಲ್ ಡೆಫಿನೇಷನ್, ಕೈಂಡ್ಸ್ ಆಫ್ ಚಾನಲ್, ಅದಾದ್ಮೇಲೆ ರಿಸೀವರ್. ಸೊ ಇವಾಗ ಇದಿಷ್ಟು ಆದ್ಮೇಲೆ ನಿಮಗೆ ಇನ್ನೊಂದು ಮುಖ್ಯವಾದ ಪ್ರೋಸೆಸ್ ಬರುತ್ತೆ, ಅದೇನು ಅಂದ್ರೆ ಮಾಡ್ಯುಲೇಷನ್. ಸೊ ಸ್ನೇಹಿತರೆ, ಮಾಡ್ಯುಲೇಷನ್ ಅನ್ನೋ ವರ್ಡೇನೆ ನಿಮಗೆ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಅಂದ್ರೆ ವಿ ಆರ್ ಮಾಡಿಫೈಯಿಂಗ್ ಸಮಥಿಂಗ್. ವಾಟ್ ವಿ ಆರ್ ಮಾಡಿಫೈಯಿಂಗ್? ನಾನು ನಿಮಗೆ ಟ್ರಾನ್ಸ್ಮಿಟರ್ ಅಲ್ಲಿ ಹೇಳುವಾಗ ಹೇಳಿದೆ, ಅಂದ್ರೆ ಅಲ್ಲಿ ಮೆಸೇಜ್ ಅನ್ನ ಟ್ರಾನ್ಸ್ಡ್ಯೂಸರ್ ಎಲೆಕ್ಟ್ರಿಕ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ಯಾವುದೋ ಒಂದು ಎಲೆಕ್ಟ್ರಿಕ್ ಸಿಗ್ನಲ್ ಜನರೇಟ್ ಆಗ್ತಾ ಇರಬೇಕಲ್ವಾ, ಆ ಜನರೇಟ್ ಆಗಿ ಆಲ್ರೆಡಿ ಇರುವಂತ ಸಿಗ್ನಲ್ ಅನ್ನ ನಾವೇನ್ ಮಾಡ್ತೀವಿ, ಕ್ಯಾರಿಯರ್ ಸಿಗ್ನಲ್ ಅಂತ ಹೇಳ್ತೀವಿ. ಅಂದ್ರೆ ದಟ್ ಈಸ್ ಅನ್ಮಾಡಿಫೈಡ್ ಸಿಗ್ನಲ್. ಸೊ ಮಾಡ್ಯುಲೇಷನ್ ಪ್ರೋಸೆಸ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ನಲ್ವಾ, ಅದೇನು ಅಂದ್ರೆ we are modifying the characteristics of the unmodulated carrier signal based on the input of the message signal. ಸೊ ಆ ಮಾಡ್ಯುಲೇಷನ್ ಯಾವುದನ್ನ ಮಾಡ್ಯುಲೇಟ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ನಿಮಗೆ ಫ್ರೀಕ್ವೆನ್ಸಿ ಮಾಡ್ಯುಲೇಟೆಡ್, ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ಮತ್ತೆ ಫೇಸ್ ಮಾಡ್ಯುಲೇಟೆಡ್ ಅನ್ನೋ 3 ಕ್ಯಾಟಗರಿ ಬರೋದು. ಸೊ ಮಾಡ್ಯುಲೇಷನ್ ಈಸ್ ಎ ಪ್ರೋಸೆಸ್ ಆಫ್ ಚೇಂಜಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್ ವಿತ್ ರೆಸ್ಪೆಕ್ಟ್ ಟು ಮೆಸೇಜ್ ಸಿಗ್ನಲ್. ಸೊ
ಮೆಸೇಜ್ ಮೇ ಬಿ ಟೆಕ್ಸ್ಟ್, ವಿಡಿಯೋ, ಆಡಿಯೋ ಆರ್ ಎನಿ ಕೈಂಡ್ ಆಫ್ ಇಮೇಜ್. ಸೊ ಸ್ನೇಹಿತರೆ, ನಿಮಗೆ ಇವತ್ತಿಗೆ ಫಸ್ಟ್ ಕ್ಲಾಸಸ್ ಸಾಕು. ಇದು ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಈಸ್ ಮಾಡ್ಯುಲೇಷನ್ ಮತ್ತೊಂದ್ಸರಿ ನಾನು ಹೇಳ್ಕೊಡ್ತೀನಿ. ವಾಟ್ ಈಸ್ ದ ನೀಡ್ ಫಾರ್ ಮಾಡ್ಯುಲೇಷನ್, ಅಂದರೆ ಮಾಡ್ಯುಲೇಷನ್ ಮಾಡುವ ಅವಶ್ಯಕತೆ ಏನಿದೆ, ಜೊತೆಲಿ ಟೈಪ್ಸ್ ಆಫ್ ಮಾಡ್ಯುಲೇಷನ್, ಗೊತ್ತಾಯ್ತಾ? ಹಾಗೆ ನಾವು ಕ್ಲಾಸಸ್ನ ಮುಂದುವರ್ಸೋಣ. ದಯವಿಟ್ಟು ಈ ಕ್ಲಾಸಸ್ನ ನಿಮ್ಮೆಲ್ಲ ಸ್ನೇಹಿತರ ಜೊತೆ ನೀವು ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇದ್ರೆ ನೀವು ಇದನ್ನ ಕ್ಲಾಸಸ್ ಕೇಳ್ಕೊಳ್ಳೋದ್ರ ಜೊತೆಗೆ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡೋದ್ರಿಂದ ಫ್ಯೂಚರ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ ಸಪೋರ್ಟ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.